ಮಹಾಪ್ರಭು ನೀವೇನಿಲ್ಲಿ ಕಿತ್ತಾಕೊಂಡ್ಬಿಟ್ಟು ನಮ್ಮ ಹುಡುಗ. ದೇವ್ರೆ, ಇವರಿಗೆಲ್ಲ ಯಾರು ಬುದ್ಧಿ ಹೇಳ್ಕೊಡೋರು? ಟೋನ್ ಜೀನ್ಸ್ ಏನಕ್ಕೆ ಗೊತ್ತಾ ಕಂಡಿಡ್ದಿದ್ದು? ಗೊತ್ತಿಲ್ಲ. ಸಮ್ಮರ್ಗೆ ವೆಂಟಿಲೇಷನ್ ಚೆನ್ನಾಗಿರ್ಲಿ ಹುಡುಗರಿಗೆ ಅಂತ. ಅದ್ರ ಬದಲು ಚಡ್ಡಿ ಹಾಕೊಂಬರ್ಬೋದಾಗಿತ್ತಲ್ಲ. ಇದೇ ಒಂದು ಟ್ರೆಕ್ಕಿಂಗ್ ಆದ್ರೆ ಇದೊಂದು ಸ್ಮಾಲ್ ಟ್ರೆಕ್ಕಿಂಗು. ಸೊ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮು 5 ಗಂಟೆ. ವೆಲ್ಕಮ್ ಟು MD ಬೈಕರ್ಸ್ ವರ್ಲ್ಡ್. ನಮ್ಮ ನೆಕ್ಸ್ಟ್ ರೈಡು ಇದು ಫಸ್ಟ್ ಟೈಮು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಅಂತಂತಂದ್ರೆ ಪ್ಲಾನ್ಸ್ ತುಂಬಾ ಇದೆ. ಈ ರೈಡ್ ಹೇಗಿರುತ್ತೆ, ಯಾವ ತರ ಇರುತ್ತೆ ಅನ್ನೋ ಡೀಟೇಲ್ಸು, ಪ್ರತಿಯೊಂದು ಅಪ್ಡೇಟ್ಸು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇದೇ ತರ ಚಾನೆಲ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಏನಂತೀರಾ? ಆಸ್ ನಾರ್ಮಲ್ ಎಂದಿನಂತೆ ನಮ್ಮ ಗಾಡಿಗೆ ಫಸ್ಟ್ ಹೊಟ್ಟೆ ತುಂಬಿಸೋ ಕೆಲಸ ಮಾಡಿ ಇಲ್ಲಿಂದ ನಾವು ಆರಾಮಾಗಿ ಟ್ರಿಪ್ ಸ್ಟಾರ್ಟ್ ಮಾಡಬೇಕು. ಎಲೆಕ್ಟ್ರಾನ್ ಸಿಟಿ ಹೋಗ್ತಾ ಇದೀವಿ. ನೋಡ್ಬೋದು ನಮ್ಮ ಎಲೆಕ್ಟ್ರಾನ್ ಸಿಟಿ ಹೇಗಿದೆ ಅಂತ. ಮಸ್ತ್ ಬಿಂದಾಸ್, ಫುಲ್ ಅಲ್ಟಿ, ಸೂಪರ್ ಅಲ್ವಾ? ಲಾಸ್ಟ್ ಟೈಮು ನಮ್ಮ ಎಪಿಕ್ ಸಂಚಾರಿ ಪ್ರಜ್ವಲ್ ಜಾಯ್ನ್ ಆಗಿದ್ರು. ಈ ಸರಿ ಪಾಪ ಸ್ವಲ್ಪ ಕಾರಣಾಂತರದಿಂದ ಅವ್ರು ಬರಕ್ಕಾಗ್ತಾ ಇಲ್ಲ. ಬಟ್ ಆದ್ರೆ ಲಾಸ್ಟ್ ಟೈಮ್ ಮಿಸ್ ಆದವರು ನಮ್ಮ ಮಧು ಅವರು ಈ ಸರಿ ನಮ್ಮ ಟ್ರಿಪ್ ಜಾಯ್ನ್ ಆಗ್ತಾ ಇದಾರೆ. ಸೇಮ್ ನಮ್ಮ ಲಾಸ್ಟ್ ಎಪಿಕ್ ಸಂಚಾರಿ ಪ್ರಜ್ವಲ್ ಅವ್ರು ಹೆಲ್ಪ್ ಆಯ್ತಾ ಇದ್ರು. ಬೆಳಗಿನ ಜಾವ 5:05 ಪಾಪ ಅವ್ರು ಅಲ್ಲೇ ಕಾಯ್ತಾ ಇದಾರೆ. ಈ ಸರಿನೂ ನಾನೇ ಲೇಟ್. ನಾವೊಂಥರ ಹಾಗೆ ಲೇಟೆಸ್ಟ್ ಆಗಿ ಹೋಗೋದು. ಪಾಪ ಅವ್ರು ಕಾಯ್ತಾನೇ ಇರ್ಬೇಕು ನಮ್ಗೋಸ್ಕರ. ಈ ನಿಮ್ಗೂ ಯಾರ್ಯಾರು ಈ ತರ ಹುಡುಗರೆಲ್ಲ ಅವಳಿ ಕೊಡ್ತಾರೆ ನೆನ್ಸ್ಕೊಳ್ರಿ ಒಂದ್ಸರಿ, ಗೊತ್ತಾಗುತ್ತೆ. ನಿಮ್ ಗ್ಯಾಂಗ್ ಅಲ್ಲಿ ಇರ್ತಾರೆ, ಎಲ್ಲಾರು ಬಂದ್ರು ಅವ್ರು ಬಂದಿರಲ್ಲ. 6 ಗಂಟೆಗೆ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ರೆ ಅವ್ರು ಮಾತ್ರ ಆರಾಮಾಗಿ 8 ಗಂಟೆಗೆ ಬರ್ತಾರೆ. ಸೊ ಅಂತವ್ರೊಬ್ರು ಗ್ಯಾಂಗ್ ಅಲ್ಲಿ ಇರ್ಬೇಕಪ್ಪ. ಅದೊಂಥರ ದೃಷ್ಟಿ ಬೊಂಬೆ ಇದ್ದಂಗೆ ಇಡೀ ಗ್ಯಾಂಗ್ಗೆ. ಅಂತವರಿಂದನೇ ಒಂದ್ ಗ್ಯಾಂಗ್ಗಳು ಉದ್ಧಾರ ಆಗೋದು. ಹೊಸ ಮಿಡ್ ನೈಟ್ ಪ್ರಯಾಣ. ಟೈಮ್ ಮಧ್ಯರಾತ್ರಿ 5:30-6 ಗಂಟೆ. ಪಾಪ ನಮ್ಮ ಮಧು ಅವರು ಎಲ್ಲಿ ಹೇಗೆ ಕಾಯ್ಕೊಂಡಿದ್ದಾರೆ ನೋಡೋಣ. ಎಲ್ಲವರಂತೆ ಅಪ್ಪಿ ಲಾಸ್ಟ್ ಸರಿ ನಮ್ಮ ಎಪಿಕ್ ಸಂಚಾರಿ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟಿರೋ ಅವನು. ಇದೊಂಥರ ಕೋಇನ್ಸಿಡೆನ್ಸ್ಗೆ ಪಾಪ ಆಗ್ಬಿಡ್ತಾರೆ. ಆಮೇಲೆ ಕಿಧರ್ ಹೇ ಮೇರಾ ಲಡ್ಕಾ ಕಿಧರ್ ಹೇ ಕಿಧರ್ ಗಯಾ. ಓ, ಇವನು ಒಬ್ಬನೇ ಬಂದಿದ್ದಾನೆ. ಮಹಾಪ್ರಭು ನೀವೇನಿಲ್ಲಿ? ಎಲ್ಲಿ ನೀನು ಒಬ್ಬನೇ ಬಂದಿದ್ಯಾ? ಎಲ್ಲಿ ಯಾರೋ ಹುಡುಗ ಅಂತಂದೆ. ಓ, ಯಾರೋ ಹುಡುಗ ಬರ್ತಾನೆ ಅಂದಲ್ಲ. ಹೌದಾ? ನಾವಿಬ್ರೇನಾ ಮತ್ತೆ? ಮೈ ಗಾಡ್, ಪ್ರಜ್ಜು ನೆನ್ನೆ ನೈಟೇ ಕೈ ಎತ್ಬಿಟ್ಟ. ನಿಜವಾಗೂ ನಮ್ಮ ಫಸ್ಟ್ ಸ್ಟಾಪ್ ನೈಸ್ ರೋಡ್ ಅಲ್ಲಿ. ಏನೊಂದು ವೆರೈಟಿ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ನೈಸ್ ರೋಡ್ ಅಲ್ಲಿ ಇದೀವಿ. ನಿಮ್ಗೆ ಇದು ಅರ್ಲಿ ಮಾರ್ನಿಂಗು, ನನಗೆ ಎವ್ರಿಡೇ ಮಿಡ್ ನೈಟು. ಸೊ ಬೆಳಗಿನ ಜಾವ ಬೆಳಕು ನೋಡ್ತಾ ಇದ್ದೀನಿ. ಪಾಪ ನಮ್ಮ ಮಧು ಅವ್ರು ಬೆಳಗಿನ ಜಾವ ಯಾವಾಗೂ ಬೆಳಕು ನೋಡ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಈಗಲೇ ಹೇಳ್ಬಿಟ್ರೆ ಮಜಾ ಇರಲ್ಲ. ಹೋಗ್ತಾ ನೋಡಿ. ಈ ಟ್ರಿಪ್ ಅಲ್ಲಿ ಇನ್ನ ಒಂದ್ ಸ್ಪೆಷಾಲಿಟಿ ಏನಂತಂದ್ರೆ ದಿಲ್ದಾರಾಗ್ ನಾವಿಬ್ರು ದಿಲ್ಲಾಗಿಬ್ರೆ ಹೋಯ್ತಾ ಇದೀವಿ. ಈ ಸರಿ ಎಲ್ಲಾರು ಪಾಪ ಕಾರಣಾಂತರದ್ರಿಂದ ಕೈ ಎತ್ಕೊಂಡು ಮನೆಯಲ್ಲೇ ಮಲ್ಕೊಂಡವ್ರೆ. ಸೊ ನೋ ಇಶ್ಯೂಸ್, ನೆಕ್ಸ್ಟ್ ಟೈಮ್ ಟ್ರಿಪ್ ತಿರ್ಗಾ ಜಾಯ್ನ್ ಆಗ್ತಾರೆ. ಕ್ಯಾಮ್ರಾಮನ್ ಸಾ ಜೊತೆ ಅಪರಿಜಿತ್ MD, ನೈಸ್ ರೋಡ್, ಬೆಂಗಳೂರು. ನಮ್ಮ ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಇವೆಲ್ಲಿರೋ ಹೋಟೆಲ್ ಕಾಮಧೇನುವಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಇಡ್ಲಿ, ವಡೆ,
ಹಾಗೂ ಒಳ್ಳೆ ಚಟ್ನಿ. ಸೊ ನೀವು ಈ ಕಡೆ ವಿಸಿಟ್ ಮಾಡಿದ್ರೆ 100% ಇಲ್ಲೊಂದ್ಸರಿ ಟೇಸ್ಟ್ ಮಾಡ್ಕೊಂಡೋಗಿ. ಒಣೆ ಮಾತ್ರ ಬೊಂಬಾಟಾಗಿತ್ತು. ನಮ್ಮ ಸಾವರು ಇಲ್ಲಿಂದ ಬೇಳ್ಕುಡಿಗೆ ಕೊಡ್ತಾ ಇದ್ದಾರೆ. ಅವರು ಇಲ್ಲಿಂದ ಜಂಪ್ ಆಗ್ತವ್ರೆ ನೋಡಿ ಸಾವರು. ಪಾಪ ಮಧುಗಿರಿಗೆ ಹೋಗ್ಬೇಕಂತೆ. ಸೊ ಅವ್ರನ್ನ ನಾವಿಲ್ಲಿ ತುಮಕೂರಲ್ಲಿ ಡ್ರಾಪ್ ಮಾಡಿ ಹೊಡ್ತಾ ಇದೀವಿ. ಬಾಯ್ ಹೇಳ್ಬಿಡಪ್ಪ ಒಂದು. ಓಕೆ, ಹುಷಾರಾಗಿ ಹೋಗಿ ಬರ್ರಿ. ಹಂಗ ಅನ್ಬಿಟ್ಟು ಎಲ್ಲ ಜಂಪು. ಸರಿ, ಬಾಯ್ ಬಾಯ್. ಕಾಡು, ಮೇಡು, ಬೆಟ್ಟ, ಗುಡ್ಡ ಈ ತರ ಇದ್ರೆ ಒಂಥರ ಮಜಾ ಇರುತ್ತೆ. ಏನು ಇಲ್ದಿರ ಖಾಲಿ ಹೋಗ್ಬೇಕು ಅಂತಂದ್ರೆ ಮಜಾನೂ ಇಲ್ಲ, ಏನೂ ಇಲ್ಲ. ಈ ತರ ಟೆಂಪೋದಲ್ಲಿ ಹೋಗೋದು ಒಳ್ಳೆ ಮಜಾ. ಆರಾಮ ಫ್ಯಾಮಿಲಿನ ಟೆಂಪೋದಲ್ಲಿ ಒಂದು ಚಾಪೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡು ಅಂತಾಕ್ಷರಿ ಹಾಕೊಂಡು ಕಾಣದಂತೆ ಮಾಯಗಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೊರತಾ ಇರ್ಬೋದು. ಗೂಡಿಯ ಸೇರಿ ನೋಡು ಮನಸಂಬ ಸಂಜೆಗೆ ತೊಟ್ಟು ದಿನವಿರನು ಮೋಹಾಯಮ್ಮ ಅಂಜಿಕೆಯಲ್ಲಿ ಆದ್ಮೇಲೆ ಕೇಳಿಸಿಲ್ಲ ನಮಗೆ. ಏನಿದು ಫಾರೆಸ್ಟ್ ಟಿಕೆಟಾ? ಇನ್ನ ಎಷ್ಟು ದೂರ ಇದೆ ಸರ್ ಅದು? ಇನ್ನ ಎಷ್ಟು ದೂರ ಇದೆ? 2 ಕಿಲೋಮೀಟ್ರಾ? 7 ಅಂದ್ರೆ ಅಲ್ಲಿ ಏನು ಇಲ್ಲಿ ಇದು ವ್ಯೂ ಪಾಯಿಂಟ್ ಪ್ರಾಣಿಗಳು ಏನೋ ಮಾಡಿರ್ತಾರೆ ಅಂದ್ರು. ಪ್ರಾಣಿಗಳೆಲ್ಲ ಇರುತ್ತೆ ಅಂತ. ಹೌದಾ? ಹೌದಾ? ಇದು ವ್ಯೂ ಪಾಯಿಂಟ್ 7 ಕಿಲೋಮೀಟ್ರಾ? ಏನ್ ಹೇಳು? ವ್ಯೂ ಪಾಯಿಂಟ್ ಹೋಗಿ ಬಂದ್ಬೋಣ ಬಾ. ಬೆಂಗಳೂರು ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ಯಾಂಟ್ ಕಿತ್ತಾಕೊಂಡ್ಬಿಟ್ಟು ನಮ್ಮ ಹುಡುಗ ಅವ್ರು ಅದೇ ಕೇಳ್ತವ್ರೆ, ಪ್ಯಾಂಟ್ ಏನ್ ಕಿತ್ತಾಗೈತೆ ಅಂತ. ಪ್ಯಾಂಟ್ ಕಿತ್ತಾಕೊಂಡು ನೀನ್ ಯಾಕೆ ಈ ಪ್ಯಾಂಟ್ ಹಾಕೋ ಬಂದೆ? ಇಲ್ಲ, ಎಲ್ಲಿ ಏನಾಗೈತೆ? ಏನೇನ್ ಬಾಳ್ತಿರೋ? ಕರಡಿ ಉಂಟು, ಎಚ್ಚರಿಕೆ. ಸ್ಪೀಡ್ ಲಿಮಿಟ್ 30. ನಾನು ಹೋಗ್ತಾ ಇರೋದು 32. ಒಟ್ನಲ್ಲಿ ಬೆಂಗಳೂರು ಟ್ರಾಫಿಕ್ ಬೇಜಾರಾಗ್ಬಿಡುತ್ತೆ. ಬೆಂಗಳೂರಲ್ಲಿ ಎಷ್ಟೇ ಲಕ್ಸುರಿ ಲೈಫ್ ಬೇಜಾರಾಗ್ಬಿಡುತ್ತೆ. ಕಾಡಿನ ವಾತಾವರಣ, ಕಾಡಿನ ಅಂದ ಯಾವತ್ತೂ ಬೇಜಾರಾಗಲ್ಲ. ನಿಸರ್ಗವೇ ಸ್ವರ್ಗ ನೋಡಕ್ಕೆ ಎಲ್ಲೆಲ್ಲೋ ಯಾಕೆ ಹೋಗ್ಬೇಕು? ಪರಿಸರಕ್ಕೆ ಬಂದ್ರೆ ಅಲ್ಲೇ ಇದೆ ಸ್ವರ್ಗ. ಇದೇ ಖುಷಿ. ಜೋಗಿಮಟ್ಟಿ ವ್ಯೂ ಪಾಯಿಂಟ್. ವಾವ್, ಒಂದೊಳ್ಳೆ ಆಫ್ ರೋಡ್ ಬೇರೆ ಆಗ್ತಾ ಇದೆ. ನೈಸ್. ಅದು
ಕಾಡು ಚೆನ್ನಾಗಿದೆ, ಕಾಡಿನ ರೋಡು ಅದ್ಭುತವಾಗಿದೆ. ನಿನ್ನ ತಕ್ಕೊಂಡು ಊರು ಮತ್ತು ಕೊಟ್ಕೊಂಡು ಮೈ ಕೈ ಇದ್ಯಾ ಪ್ರಾಣಿ ಗುರು. ಪ್ರಾಣಿಗಳು ಫೋಟೋ ಹಾಕವ್ರೆ, ಒಂದೇ ಒಂದು ಪ್ರಾಣಿ ಕಾಣಿಸೋದ್ ಬೇಡ, ಹೋದ್ರೆ ಹೋಗ್ಲಿ, ಒಂದು ರೆಸ್ಪೆಕ್ಟ್ ಆದ್ರು. ರೆಸ್ಪೆಕ್ಟೇ ಇಲ್ಲಪ್ಪ, ಫುಲ್ ಅನ್ರೆಸ್ಪೆಕ್ಟ್. ಅಲ್ಲಿ ರೇ ಅಣ್ಣ, ಕಲ್ಡಿ ಗಿಲ್ಡಿ ನಿನಗ್ ತೋರಿಸ್ತೆ ಅನ್ಕೋ, ಒಂದು ವ್ಯಕ್ತಿನಾಗ್ಲಿ ಪ್ರಾಣಿನಾಗ್ಲಿ ನೋಡೋದು ಅದೇ ಲಾಸ್ಟ್. ಕರಡಿ ಏನಿಲ್ಲ, ಬಗತ್ ತಿನ್ಕೊಂಡ್ಬಿಡ್ತದೆ. ಸೊ ನಾವು ಈಗ ಚಿತ್ರದುರ್ಗ ರೀಚ್ ಆಗಿದ್ದೀವಿ. ಜೋಗಿ ಮಟ್ಟಿ ಅನ್ನೋ ಒಂದು ಉದ್ಯಾನವನಕ್ಕೆ ಬಂದಿದ್ದೀವಿ. ಇದರದ್ದು ವ್ಯೂ ಪಾಯಿಂಟು ನೋಡಿಕೊಂಡು ಹಾಗೇ ಬರೋಣ ಅಂತ ನಾನು, ಪಾಪ ನಮ್ಮ ಮಧು ಅವರು, ಅವ್ರ ಪ್ಯಾಂಟು ಅದೆಲ್ಲ ಬೇಕಿತ್ತ ಇವಾಗ? ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್ ವಿಚಾರ. ರೈಡಿಂಗ್ ಅಲ್ಲಿ ಅದೆಲ್ಲ ಒಂದು ಕಾಮನ್ ಥಿಂಗ್. ಅದು ಪ್ಯಾಂಟ್ ಅರ್ಧೋಗೋದು ಏನು ಗೊತ್ತಾ ಕಾಮನ್ ಥಿಂಗು. ಪ್ಯಾಂಟ್ ಅರ್ಧೋದ್ರೆ ಕಾಮನ್ ಥಿಂಗ್, ಅರ್ಧೋಗಿರೋ ಪ್ಯಾಂಟ್ ಹಾಕೊಂಬರೋದು ಕಾಮನ್ ಥಿಂಗ್ ಅಲ್ಲ. ಹಲೋ, ಇಟ್ಸ್ ಎ ಫ್ಯಾಷನ್ ಬ್ರೋ. ಆಕ್ಚುಲಿ ಟೋನ್ ಜೀನ್ಸ್ ಏನಕ್ಕೆ ಗೊತ್ತಾ ಕಂಡಿಡ್ದಿದ್ದು? ಗೊತ್ತಿಲ್ಲ. ಸಮ್ಮರ್ಗೆ ವೆಂಟಿಲೇಷನ್ ಚೆನ್ನಾಗಿರ್ಲಿ ಹುಡುಗರಿಗೆ ಅಂತ. ಆ ವೆಂಟಿಲೇಷನೇ ಇದು. ಅದ್ರ ಬದಲು ಚಡ್ಡಿ ಹಾಕೊಂಬರ್ಬೋದಾಗಿತ್ತಲ್ಲ. ಮನೆ ಕಟ್ಟಿದಾಗ ಮನೆಗೂ ಕಿಟಕಿ ಇಟ್ಟಿದ್ದಾರೆ, ಏನಕ್ಕೆ? ವೆಂಟಿಲೇಷನ್ ಇರ್ಲಿ ಅಂತ. ಬಾಗ್ಲಿಕ್ಕದೇನಕ್ಕೆ? ಜನ ಓಡಾಡಕ್ಕೆ. ಹಂಗೆ ನನ್ನ ಹತ್ರನೇ ಬರ್ತಾ ಇದ್ದದು. ವ್ಯೂ ಪಾಯಿಂಟ್ಗೆ ಎಂಟ್ರಿ. ಸಾಕಾಗಿ MD ಅವರು ಅಟ್ಟಕ್ಕೇರ್ ಬಿಟ್ಟಿದ್ದಾರೆ. ಅಟ್ಟಕ್ಕೇರಿಲ್ಲ, ಇದೇ ಒಂದು ಟ್ರೆಕ್ಕಿಂಗ್ ಆದ್ರೆ ಇದೊಂದು ಸ್ಮಾಲ್ ಟ್ರೆಕ್ಕಿಂಗು. ಇಲ್ಲಿಂದ ಮೇಲೆ ಇನ್ನ ಚೆನ್ನಾಗಿ ಸ್ವರ್ಗ ಕಾಣಿಸುತ್ತೆ. ಸೊ ಅದಕ್ಕೆ ಅವ್ರು ಬಾ ಅಂದ್ರೆ ಪಾಪ ನೊಣಕ್ಕೆ ಎದ್ರಕಂತ ಇದಾರೆ ನಮ್ಮ ಮಧುವರು. ನಾವು ನೊಣಕ್ಕೂ ಅಲ್ಲ, ಯಾವ್ದಕ್ಕೂ ಎದ್ರಲ್ಲ. ಅದು ನೊಣನೂ ಅಲ್ಲ, ಜೇನು ಇದ್ದಂಗಿದೆ ಅದು. ಜೇನಾದ್ರೆ ಏನು, ಜೇನು ಗೂಡಾದ್ರೆ ಏನು, ಹೋಗದೆ ನುಗ್ಗದೆ. ಹೇಳ್ತಾರಲ್ಲ ಯಾರೋ, ಇಲ್ಲಿ ಗಂಟ ಬಂದಿರೋದು ಏನಕ್ಕೆ ಮತ್ತೆ? ಮಧು, ಹೇಗಿದೆ ಲೊಕೇಶನ್? ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅಂತೀಯಾ? ಮೇಲೆ ಬಾ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಲೊಕೇಶನ್ ಮಾತ್ರ ಬೊಂಬಾಟಾಗಿದೆ. ನನಗೆ ಗೊತ್ತಿರಲ್ಲ ಈ ಲೊಕೇಶನ್ ಇದೆ ಅನ್ನೋದೇ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಚಿತ್ರದುರ್ಗ ಆಗಲಿ, ಅಕ್ಕಪಕ್ಕ ಇರೋ ಹಳ್ಳಿಗಳಾಗಲಿ, ಎಕ್ಸ್ಪೆಷಲಿ ಅದೊಂದು ಕರೆಂಟ್ ಫ್ಯಾನ್ ಇದೆಯಲ್ಲ, ಅದೆಲ್ಲ ಏನು ಬ್ಯೂಟಿ ಆಗಿದೆ ಅಂದರೆ ಸಕ್ಕದಿದೆ. ನಿಮ್ಗೆ ಮೋಸ್ಟ್ಲಿ ಝೂಮ್ ಮಾಡಿ ತೋರಿಸ್ಬೇಕು ನೋಡಿ. ಕಂಪ್ಲೀಟ್ ಡೆಡ್ ಎಂಡ್ ಗಂಟ ಈ ಕಡೆ ಎಲ್ಲ ಇದೆ, ಫ್ಯಾನ್ಸೆ ಚೆನ್ನಾಗಿದೆ. ಮುಂದೆ ಬಂದರೆ ಇನ್ನೂ ಚೆನ್ನಾಗಿದೆ ವ್ಯೂ ಇದು. ಅಲ್ಲಿವರೆಗೂ ನೀವು ವಾಕ್ ಮಾಡ್ಬೋದು. ಸೊ ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಆಡುಮಲ್ಲೇಶ್ವರ ಮಿನಿ ಝೂ. ಇದು ಒಂದು ಜೋಗಿಮಟ್ಟಿ ವ್ಯೂ ಪಾಯಿಂಟ್ ಇಂದ ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ನಿಯರ್ ಬೈ ಲೊಕೇಟ್ ಆಗಿದೆ. ಅಂಡ್ ಇದು ಲೊಕೇಟ್ ಆಗಿರೋದು ಫಾರೆಸ್ಟ್ ಅಲ್ಲಿ, ಸೆಂಟರ್ ಫಾರೆಸ್ಟ್ ಅಲ್ಲಿ. ಸೊ ಅಕ್ಕಪಕ್ಕ ನಿಮಗೆ ಫಾರೆಸ್ಟ್ ವಾತಾವರಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲೊಂದು ಮ್ಯಾಪ್ ಹಾಕಿದ್ದಾರೆ. ಈ ಮ್ಯಾಪ್ ಅಲ್ಲಿ ನೋಡಿದ್ರೆ ಯಾವ್ಯಾವ ಜಾಗದಲ್ಲಿ ನೀವು ಯಾವ್ಯಾವ ಪ್ರಾಣಿ ನೋಡ್ಬೋದನ್ನೋ ಡೀಟೇಲ್ ಇಲ್ಲಿ ನಿಮಗೆ ಸಿಗುತ್ತೆ.
ಇಲ್ಲಿ ಫಸ್ಟ್ ಹೇಳ್ದಂಗೆ ಪ್ರಾಣಿಗಳು ತುಂಬಾ ಕಡಿಮೆ ಇರೋದು, ಬಟ್ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ವಿಶೇಷವಾಗಿ ಇಲ್ಲಿ ಇರೋದು ಯಾವ್ದು ಅಂತಂದ್ರೆ ಚಿರತೆ, ಹುಲಿ, ಕರಡಿ, ಹೆಬ್ಬಾವು, ಮತ್ತೆ ಒಂದ್ 2-3 ತರ ಬಗೆಯಾದ ಪಕ್ಷಿಗಳು, ಇವೆಲ್ಲವನ್ನು ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಖುಷಿಯಾಗೋ ವಿಚಾರ ಏನು ಅಂತ, ಕಾಡು ಮಧ್ಯೆ ಇರೋದ್ರಿಂದ ಈ ಪ್ರಾಣಿಗಳಿಗೆ ಏನ್ ಕಟ್ಟಿದಾರಲ್ಲ ಕೇಜಸ್ ಅಂತೀವಲ್ಲ, ಅದೆಲ್ಲ ನೇಚರ್ಗೆ ಹೊಂದ್ಕೊಂಡೇ ಇದೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಎಲ್ಲೋ ಕರ್ಕೊಂಬಂದು ಕೂಡಾಕಿರೋ ತರ ಇರಲ್ಲ. ನೇಚರ್ ಸೆಂಟ್ರಲ್ಲೇ ಅದು ಕಾಡಿನ ಮಧ್ಯನೇ ಇರುತ್ತೆ. ಅಂಡ್ ಇಲ್ಲಿ ಒಂದೊಳ್ಳೆ ಉದ್ಯಾನವನ ಸಹ ಮಾಡಿದ್ದಾರೆ. ನೀವು ಒಂದೊಳ್ಳೆ ವಾಕ್ ಮಾಡ್ಬೋದು, ಒಂದೊಳ್ಳೆ ಫ್ರೆಶ್ ಏರ್ ತಗೋಬಹುದು. ಇಲ್ಲಿ ತುಂಬಾ ಚೆನ್ನಾಗಿದೆ. ನೇಚರ್ ಮಧ್ಯೆ ಈ ತರ ನಾವು ಝೂ ನೋಡೋದು ತುಂಬಾ ಖುಷಿ ಆಗುತ್ತೆ. ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ಇದನ್ನ ನೋಡಕ್ ಇಷ್ಟ ಇಲ್ವಂತೆ.